2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಕುರಿತಾದ ಕಾನೂನು ಹೋರಾಟದ ಫಲವಾಗಿ ಇಂದು ಚಿಕ್ಕಮಗಳೂರಿನ ಐಡಿಎಸ್ಜಿ ಕಾಲೇಜಿನಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 1822 ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಆರಂಭಗೊಂಡಿದೆ. ಹೈಕೋರ್ಟ್ ನೀಡಿದ ನಿರ್ದೇಶನದ ಮೇರೆಗೆ ಈ ಪ್ರಕ್ರಿಯೆ ನಡೆಯುತ್ತಿದೆ. ಬಿಜೆಪಿ ಪರಾಜಿತ ಅಭ್ಯರ್ಥಿ ಡಿಎನ್ ಜೀವರಾಜ್ ಅವರು ಚುನಾವಣಾ ಫಲಿತಾಂಶದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ರು. 2023ರ ಮತ ಎಣಿಕೆ ವೇಳೆ ನಿಯಮಗಳ ಉಲ್ಲಂಘನೆಯಾಗಿದೆ. ಅಂಚೆ ಮತಗಳನ್ನ ಇವಿಎಂ ಮತಗಳಿಗಿಂತ ಮೊದಲೇ ಎಣಿಕೆ ಮಾಡಬೇಕಿತ್ತು. ಆದ್ರೆ 5 ಗಂಟೆ ತಡವಾಗಿ ಎಣಿಕೆ ಮಾಡಲಾಗಿದೆ ಎಂದು ಅವರು ಆರೋಪಿಸಿದ್ರು. ಆರಂಭದಲ್ಲಿ ತಮಗೆ 40 ಮತಗಳ ಮನ್ನಣೆ ಇತ್ತು. ಆದರೆ ನಂತರದ ಬೆಳವಣಿಗೆಯಲ್ಲಿ ಟಿಡಿ ರಾಜೇಗೌಡ ಅವರು 151 ಮತಗಳಿಂದ ಗೆದ್ದಿದ್ದಾರೆಂದು ಘೋಷಿಸಲಾಗಿತ್ತು. ಈ ಗೊಂದಲದ ಹಿನ್ನೆಲೆಯಲ್ಲಿ 279 ಅಂಚೆ ಮತಗಳ ಸಿಂಧುತ್ವದ ಬಗ್ಗೆಯೂ ಪ್ರಶ್ನೆ ಎದ್ದಿದ್ದು, ಈಗ ನ್ಯಾಯಾಲಯದ ಆದೇಶದಂತೆ ಮರು ಪರಿಶೀಲನೆ ನಡೆಯುತ್ತಿದೆ. ಚಿಕ್ಕಮಗಳೂರಿನ ಐಡಿಎಸ್ಜಿ ಕಾಲೇಜಿನಲ್ಲಿ ಬಿಗಿ ಭದ್ರತೆಯೊಂದಿಗೆ ಮತ ಎಣಿಕೆ ನಡೆಯುತ್ತಿದೆ. ಶಾಸಕ ಟಿಡಿ ರಾಜೇಗೌಡ, ಮಾಜಿ ಶಾಸಕ ಡಿಎನ್ ಜೀವರಾಜ್, ಸುಧಾಕರ್ ಶೆಟ್ಟಿ, ಜಿಲ್ಲಾಧಿಕಾರಿ ನಾಗರಾಜ್, ತಹಶೀಲ್ದಾರ್ಗಳು ಮತ್ತು ಚುನಾವಣಾ ವೀಕ್ಷಕರಾದ ಕಿರಣ್ ಎಚ್ ಕುಲಕರ್ಣಿ ಉಪಸ್ಥಿತರಿದ್ದಾರೆ. ಸ್ಟ್ರಾಂಗ್ ರೂಮ್ನಿಂದ ಮತಪತ್ರಗಳನ್ನು ತರಲಾಗಿದ್ದು 1822 ಅಂಚೆ ಮತಗಳನ್ನ ಬೇರ್ಪಡಿಸಿ 25ರ ಬಂಡಲ್ಗಳಾಗಿ ವಿಂಗಡಿಸುವ ಕಾರ್ಯವನ್ನ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಅಲ್ಲಿಂದ ಮತಪತ್ರಗಳನ್ನು ತರಲಿಕ್ಕೆ ಎಲ್ಲ ರೀತಿಯ ಅಧಿಕಾರಿಗಳು ಈಗಾಗಲೇ ತಯಾರಿಯನ್ನು ಕೂಡ ನಡೆಸಲಿರುವುದು. ಮೇ 13, 2023 ಸಂಜೆ ರೀಕೌಂಟಿಂಗಿಗೆ ಕೇಳಿದೆ. ಅವತ್ತಿನ ಚುನಾವಣಾಧಿಕಾರಿ ರೀಕೌಂಟಿಂಗ್ ಅನ್ನ ರಿಜೆಕ್ಟ್ ಮಾಡಿದ್ರು. ಈ ದೇಶದ ಸಂವಿಧಾನ ಮತ್ತು ಕಾನೂನಿನ ಪ್ರಕಾರ ಪೋಸ್ಟಲ್ ಬ್ಯಾಲೆಟ್ಗಳು ಇವಿಎಂಗಿಂತ ಮುಂಚೆ ಕೌಂಟ್ ಆಗಬೇಕು. ಆದರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಪೋಸ್ಟಲ್ ಬ್ಯಾಲೆಟ್ಗಳ ಕೌಂಟ್ ಅವರ ಪ್ರೊಸೀಡಿಂಗ್ ಬುಕ್ಕಿನ ಪ್ರಕಾರವೇ 5 ಗಂಟೆ 20 ನಿಮಿಷಕ್ಕೆ ನಡೆದಿದೆ. ರಾಜ್ಯದ ಕಟ್ಟಕಡೆಯ ಫಲಿತಾಂಶ ಬಂದಿದ್ದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ್ದು. ಯಾವಾಗಲೂ ಶೃಂಗೇರಿ 11:30, 12 ಗಂಟೆ ಒಳಗಡೆ ರಿಸಲ್ಟ್ ನ ಕೊಡ್ತಾ ಇದ್ರು. ನಾನು 7 ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ದೇನೆ. 5 ಗಂಟೆ 30 ನಿಮಿಷ ಆದ್ರೂ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಡಿಕ್ಲೇರ್ ಆಗಲಿಲ್ಲ. ನನಗೆ ಮೊದಲು ಹೇಳಿದ್ರು, ನೀನು 40 ಓಟಿಗಿಂತ ಹೆಚ್ಚು ಓಟಲ್ಲಿ ಗೆದ್ದಿದ್ದೀರಿ ಅಂತ. ಸ್ವಲ್ಪ ಹೊತ್ತಿನ ನಂತರ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಟಿವಿ. ಈಗ ನೋಡ್ತಾ ನಿಂತಿದ್ದಂಗೆ 40 ಓಟಲ್ಲಿ ಜೀವರಾಜ್ ಗೆದ್ದಿದ್ದಾನೆ ಅಂತ ಹೇಳಿದ ಕೂಡಲೇ ಈಗ ಪಬ್ಲಿಕ್ ಟಿವಿ ಎದುರುಗಡೆಯವರೇ ಇದ್ದಾರೆ. ಅವ್ರದೇ ಟಿವಿನಲ್ಲಿ ಒಂದು ಉದಾಹರಣೆಗೆ ಒಂದು ಹೆಸರು ಹೇಳಿದೆ, ಎಲ್ಲಾ ಟಿವಿಗಳಲ್ಲೂ ಬಂತು 151 ಮತಗಳ ಅಂತರದಿಂದ ರಾಜೇಗೌಡ ಗೆಲುವು ಅಂತ. ಈ 40ಕ್ಕೆ ಜೀವರಾಜ್ ಗೆದ್ದ ಅಂತ ಹೇಳಿದ್ರು, ಇದಕ್ಕಿದ್ದಂಗೆ 151 ಅಂದ್ರು. ನಾವು ಹೋಗಿ ರೀಕೌಂಟಿಂಗ್ ಕೊಡಿ ನಮ್ಗೆ ಅಂತ ಕೇಳಿದ್ರೆ, ನಾವು ಕೊಟ್ಟ 2 ಅರ್ಜಿಗಳನ್ನು ಪೆಂಡಿಂಗ್ ಇಟ್ಟು ಈಗಿನ ಶಾಸಕರಿಗೆ ಪ್ರಮಾಣ ಪತ್ರವನ್ನ ವಿತರಿಸಿದ್ರು. ಅದನ್ನು ಅವ್ರು ಕೋರ್ಟಲ್ಲೂ ಒಪ್ಕೊಂಡಿದ್ದಾರೆ. ನಮಗೆ ಅದಕ್ಕೆ ಉತ್ತರ ಬಂದಿದ್ದು ರಿಜೆಕ್ಟ್ ಮಾಡಿದ್ದೀನಿ ಅಂತೇಳಿ ಪೋಸ್ಟಲ್ಲಲ್ಲಿ. ನೀವು ಫಸ್ಟ್ ನಾವು ಕೊಟ್ಟಿರೋ ಅಬ್ಜೆಕ್ಷನ್ನಿಗೆ ರಿಪ್ಲೈ ಕೊಟ್ಟು ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು. ನೀವು ಹಂಗೆ ಕೊಟ್ಟಿಲ್ಲ. ನಾನು ಈ ಕಾರಣಕ್ಕಾಗಿ ಈ ದೇಶದ ನಾಗರಿಕನಾಗಿ ಸಂವಿಧಾನದ ಪ್ರಕಾರ ನನ್ನ ಹಕ್ಕಿಗಾಗಿ ನಾನು ಹೈಕೋರ್ಟಿಗೆ ಹೋಗಿದ್ದೆ. ಹೈಕೋರ್ಟ್ನಲ್ಲಿ ಆದೇಶ ಆಗಿದೆ. ಮೇಲ್ಗಡೆ 80 ವರ್ಷ ದಾಟಿರೋರು, ಅಂದ್ರೆ 2023ಕ್ಕೆ ಆಗ್ಲೇ ಅವ್ರಿಗೆ ಸ್ವಾತಂತ್ರ್ಯ ಬಂದಾಗ 3 ವರ್ಷ ಆಗಿತ್ತು. 80 ವರ್ಷ 2023ಕ್ಕಾದ್ರೆ 90 ಆಗಿದ್ರೆ ಸ್ವಾತಂತ್ರ್ಯ ಬಂದಾಗ ಅವ್ರಿಗೆ 13 ವರ್ಷ ಆಗಿತ್ತು. ಶಾಲೆ ಇರಲಿಲ್ಲ, ವಯೋವೃದ್ಧರು, ಅವಿದ್ಯಾವಂತರು. ಅವ್ರ ಕವರ್ ಮೇಲ್ಗಡೆ ನಂಬರ್ ಬರಿಬೇಕಿತ್ತು, ಸೈನ್ ಹಾಕ್ಬೇಕಿತ್ತು ಅಂತ ಹೇಳುವಂತಹದ್ದು ಅವೈಜ್ಞಾನಿಕವಾಗಿದೆ. ಅವರ ಶಿಕ್ಷಣಕ್ಕೂ ಅದು ಏಜಿಗೂ ಅದು ಪರ್ಮಿಟ್ ಮಾಡಲ್ಲ ಅನ್ನೋದು ನಾವು ಹೈಕೋರ್ಟ್ ನಲ್ಲಿ ವಾದ ಮಾಡಿದ್ವಿ. ಅದರ ಪ್ರಕಾರ ಹೈಕೋರ್ಟ್ ಅದನ್ನ ಗಂಭೀರವಾಗಿ ಪರಿಗಣಿಸಿ ಈ 279 ಇನ್ವ್ಯಾಲಿಡ್ ಆರ್ ನಾಟ್ ಇದನ್ನ ನೋಡಬೇಕು ಅಂತ ಹೇಳಿ ರಿಟರ್ನಿಂಗ್ ಆಫೀಸರ್ಗೆ, ಈಗ ಯಾರನ್ನ ರಿಟರ್ನಿಂಗ್ ಆಫೀಸರ್ ನೇಮಕ ಮಾಡಿದ್ದಾರೆ ಅವರಿಗೆ ಆದೇಶ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಾದ್ರೂ ವ್ಯಾಲಿಡ್ ಇದ್ರೆ, ಎಷ್ಟಿರ್ಬೋದು ಗೊತ್ತಿಲ್ಲ, ವ್ಯಾಲಿಡ್ ಇದ್ರೆ ಅದನ್ನ ನೋಡಿ. ನಿಮಗೆ ಅಂಕಿಅಂಶ ಹೇಳ್ತೀನಿ. 1822ರಲ್ಲಿ 11 ಆನ್ಲೈನ್ ವೋಟ್ ಇದೆ. 1811ರಲ್ಲಿ 279 ಹೋದ್ರೆ
1543 ಆಗುತ್ತೆ. 1543ರಲ್ಲಿ 3 ನೋಟ ಇದೆ. ನೋಟವನ್ನು ಹೊರತುಪಡಿಸಿ ಈ 279 ವ್ಯಾಲಿಡ್ ಅನ್ನ ಸೇರಿಸಿಕೊಂಡು ಕೌಂಟ್ ಮಾಡಿ ರೀಕೌಂಟ್ ಆಲ್ ದ ಬ್ಯಾಲೆಟ್, ವ್ಯಾಲಿಡ್ ಬ್ಯಾಲೆಟ್ಸ್, ಆಲ್ ವ್ಯಾಲಿಡ್ ಬ್ಯಾಲೆಟ್ಸ್, ವೆರಿಫೈ 279. ಗೊತ್ತಿಲ್ಲ ಯಾಕೆ ಕೆಲವರು 279 ಮಾತ್ರ ಆಗುತ್ತೆ, ಏನಾಗುತ್ತೆ ಅಂತ ಹೇಳ್ತಾರೆ.